ವಿ ಆರ್ ಟ್ರಾವೆಲಿಂಗ್ ಟುಡೇ. ನಾವು ನಮ್ಮ ನೇಟಿವ್ಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ ಇವತ್ತು. ಸೊ ಏನಪ್ಪ ಮಿಡ್ ವೀಕಲ್ಲಿ ಹಳ್ಳಿಗೆ ಹೋಗ್ತಾ ಇರೋದು ಅಂತ ಅಂದರೆ ಪ್ಲಾನಸ್ ನನ್ನ ಹಸ್ಬೆಂಡ್ ಕಸಿನ್ ಮದುವೆ ಇದೆ. ಸೊ ಅದು ಊರಲ್ಲಿರೋದು. ಆ್ಯಂಡ್ ಸೊ ವಿ ಆರ್ ಟ್ರಾವೆಲಿಂಗ್. ಇಟ್ ವಿಲ್ ಬಿ ಅ 3 days ಸ್ಟೇ ದೇರ್. ಆ್ಯಂಡ್ ಮದುವೆ ಮುಗಿಸ್ಕೊಂಡು ಸ್ವಲ್ಪ ಊರೆಲ್ಲ ನೋಡಿಕೊಂಡು ಹಾಗೆ ಬರೋಣ ಅಂತ ಪ್ಲ್ಯಾನ್ ಇರೋದು. ಸೊ ವಿ ಆರ್ ಕಮಿಂಗ್ ಬ್ಯಾಕ್ ಆನ್ ಫ್ರೈಡೇ ಆ್ಯಂಡ್ ವಿ ಆರ್ ಟ್ರಾವೆಲಿಂಗ್ ಟುಡೇ. ಸೊ ಇಲ್ಲಿಂದ ಊರಿಗೆ ಹೋಗೋಕ್ಕೆ 2 hours ಬೇಕು. ಸೊ ಅದಕ್ಕೆ ನಾನು ಬೆಳಗ್ಗೆನೇ ಬಿಟ್ಬಿಡೋಣ ಒಂದು 7 o'clock ಹಂಗೆ ಅಂತ. ಬಿಕಾಸ್ ರಿಚುವಲ್ಸ್ ಇರುತ್ತೆ ಇವತ್ತೇ, ಆ್ಯಕ್ಚುಲಿ ಮದುವೆ ಇವತ್ತು ನಾಳೆ. ಸೊ ರಿಚುವಲ್ಸ್ ಎಲ್ಲ ಇರುತ್ತೆ ಬೆಳಗ್ಗೆ ಹೊತ್ತು. ಸೊ ಐ ಡೋಂಟ್ ವಾಂಟ್ ಟು ಮಿಸ್ ದ್ಯಾಟ್ ರಿಚುವಲ್ಸ್. ಸೊ ಅದಕ್ಕೆ ನಾನು ಬೇಗ ಬಿಡೋಣ ಅಂತ ಮತ್ತೆ ಕಾಲ್ ಮಾಡಿದರು. ದೇ ಆರ್ ಆಲ್ರೆಡಿ ಇನ್ ದ ನೇಟಿವ್ ಆ್ಯಂಡ್ ನಾವಿವಾಗ ಅಲ್ಲಿಗೆ ಹೋಗಬೇಕು. ಅವ್ರು ಕಾಲ್ ಮಾಡಿದರು ಬೆಳಗ್ಗೆ, ರಿಚುವಲ್ಸ್ ಎಲ್ಲ ಈ ಥರ ನಡೆಯುತ್ತೆ ಬನ್ನಿ ಅಂತ. ಸೊ ಅದಕ್ಕೆ ಐ ಡೋಂಟ್ ವಾಂಟ್ ಟು ಮಿಸ್. ಬಿಕಾಸ್ ದಿಸ್ ಇಸ್ ಮೈ ಫಸ್ಟ್ ಟೈಮ್ ನಾನು ಹಳ್ಳಿಯಲ್ಲಿ ಒಂದು ಮದುವೆ ಹೇಗೆ ನಡೆಯುತ್ತೆ ಅಂತ ನೋಡ್ತಾ ಇರೋದು. ಆ್ಯಂಡ್ ಐ ಆಮ್ ಸೂಪರ್ ಎಕ್ಸೈಟೆಡ್. ಸೊ ಅದಕ್ಕೆ ನಾನು 7 o'clock ಬಿಡೋದು. ಇದೇನು ಇಷ್ಟೊಂದು ಬೇಗ ಎದ್ದಿದ್ದಾರೆ ಅಂತ. ಯು ಪ್ರಾಬಬ್ಲಿ ನನ್ನ ಪ್ರೀವಿಯಸ್ ವೀಡಿಯೋ ನೋಡಿದ್ರೆ ಗೊತ್ತಾಗತ್ತೆ. ನಾನು ಸ್ವಲ್ಪ ಬೇಗನೆ ಎದ್ದೇಳ್ತೀನಿ ಸಾಗರ್ ಮತ್ತು ಅಬಿಗಿನ ಮುಂಚೆ. ಬಿಕಾಸ್ ನನ್ನ ಮೀ ಟೈಮ್ ಆ್ಯಂಡ್ ನನ್ನ ಗ್ರೀನ್ ಟೀ ಜೊತೆ ಎಂಜಾಯ್ ಮಾಡೋದಕ್ಕೆ ನನಗೆ ತುಂಬ ಇಷ್ಟ. ಮಾರ್ನಿಂಗ್ಸ್ ಈವ್ನಿಂಗ್ಸ್ ಯಾವಾಗ ಆದರೂ ನನ್ನ ಗ್ರೀನ್ ಟೀ ಸಿಕ್ತು ಅಂತಂದರೆ ಆ 15 minutes ಐ ಕಂಪ್ಲೀಟ್ಲಿ ವಾಂಟ್ ಫಾರ್ ಮೈ ಸೆಲ್ಫ್ ಅಂತ. ಸೊ ಅದಕ್ಕೆ ನಾನು ಸ್ವಲ್ಪ ಬೇಗ ಎದ್ದು ಗ್ರೀನ್ ಟೀ ಕುಡಿತಾ ಇದ್ದೀನಿ ಇವಾಗ. ಆ್ಯಂಡ್ ಇದನ್ನು ಮುಗಿಸ್ಕೊಂಡು ನಾನು ಸ್ನಾನಕ್ಕೆ ಹೋಗ್ತೀನಿ. ಆ್ಯಂಡ್ ಮಧ್ಯದಲ್ಲಿ ಸ್ವಲ್ಪ 2 hours ಜರ್ನಿ ಆಗಿರೋದ್ರಿಂದ ಸೊ ಅಬಿಗೆ ಇನ್ ಕೇಸ್ ಏನಾದರೂ ಹಸುವಾದರೆ ಏನಾದರೂ ಬೇಕಾಗತ್ತೆ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಫ್ರೂಟ್ಸ್ ಎಲ್ಲ ಕಟ್ ಮಾಡ್ಕೊಬೇಕು. ಸೊ ಅದು ಸದ್ಯಕ್ಕೆ ಕೆಲಸ ಇರೋದು. ಆ್ಯಂಡ್ ಅಷ್ಟೇ, ಲೆಟ್ಸ್ ಗೋ. ಫೈನಲಿ ನಾವು ಊರಿಗೆ ತಲುಪಿದ್ವಿ. ಆ್ಯಂಡ್ ನಾವು ತಲುಪಿದ ತಕ್ಷಣ ಹೊರಟಿದ್ದೆ ಮದುವೆ ಮನೆಗೆ. ಬಿಕಾಸ್ ಅಬಿನ ಬಿಟ್ಟು ಬೇರೆ ಯಾರೂ ಊಟ ಮಾಡಿರಲಿಲ್ಲ. ಬೇರೆ ಯಾರು ಅಂದರೆ ನಾನು ಸಾಗರ್ ಊಟ ಮಾಡಿರಲಿಲ್ಲ, ತಿಂಡಿ ತಿಂದಿರಲಿಲ್ಲ. ಸೊ ಅದಕ್ಕೆ ಮದುವೆ ಮನೆಗೆ ಕರೆದಿದ್ರು, ತಿಂಡಿ ಇಲ್ಲೇ ತಿನ್ನಿ ಬನ್ನಿ ಅಂತ. ಸೊ ಅಲ್ಲೇ ಹೋಗಿ ಊಟ ಮುಗಿಸ್ಕೊಂಡ್ವಿ. ಆ್ಯಂಡ್ ನೆಕ್ಸ್ಟ್ ಸ್ಟಾರ್ಟ್ ಆಗಿದ್ದೆ ಬಳೆ ಶಾಸ್ತ್ರ. ಸೊ ಬಳೆ ಶಾಸ್ತ್ರ ಎಲ್ಲ ಮಾಡ್ತಾಯಿದ್ರು. ಆ್ಯಂಡ್ ನಮ್ಮ ಅತ್ತೆ ಸಹ ಹಾಕಿಸ್ಕೊತಾ ಇದ್ರು. ಆ್ಯಂಡ್ ನನ್ನೂ ಹಾಕಿಸ್ಕೊತ ಅಂದರು. ಸೊ ನಾನು ಹಾಕಿಸ್ಕೊಂಡೆ. ಇಟ್ ವಾಸ್ ಫಸ್ಟ್ ಟೈಮ್ ಫಾರ್ ಮೀ ಆ್ಯಂಡ್ ಐ ಫೆಲ್ಟ್ ರಿಯಲಿ ನೈಸ್. ಸೊ ನನಗೆ ಬ್ಲ್ಯಾಕ್ ಕಲರ್ ಬಳೆ ಚೆನ್ನಾಗಿ ಕಾಣುತ್ತೆ ಅಂತ ಅನಿಸ್ತು. ಸೊ ಅದಕ್ಕೆ ಹಾಕಿಸ್ಕೊಂಡೆ. ಅದಾದಮೇಲೆ ಹುಡುಗಂಗೆ ಅರ್ಶಿನ ಶಾಸ್ತ್ರ ಮಾಡ್ತಾಯಿದ್ರು. ಸೊ ಎಲ್ಲ ಶಾಸ್ತ್ರಗಳನ್ನ ನೋಡಿಕೊಂಡು ನಾನು ವಾಪಸ್ ಮನೆಗೆ ಬಂದೆ. ಸೊ ನಮ್ಮ ಮನೆಗೆ ಬಂದು ಸ್ವಲ್ಪ ಹರಟೆ ಹೊಡ್ಕೊಂಡು ಟೀ ಕುಡ್ಕೊಂಡು ಸ್ವಲ್ಪ ಟಯರ್ಡ್ ಬೇರೆ ಆಗಿತ್ತು. ಸೊ ಅದಕ್ಕೆ ಹಾಗೆ ಕೂತ್ಕೊಂಡು ಸ್ವಲ್ಪ ರೆಸ್ಟ್ ತೊಗೋತಿದ್ವಿ. ಅದಾದಮೇಲೆ ರಿಸೆಪ್ಷನ್ಗೆ ಹೋಗೋದಕ್ಕೆ ರೆಡಿ ಆಗ್ತಾಯಿದ್ವಿ. ಸೊ ಫಸ್ಟ್ ನಾನು ರೆಡಿ ಮಾಡಿದ್ದೆ ಅಬಿನ. ಅವನ್ನ ರೆಡಿ ಮಾಡಾದ್ಮೇಲೆ ನಾನು ಅವ್ರ ಅಪ್ಪನ ಜೊತೆ ಬಿಟ್ಟೆ. ಅವ್ನು ಇಲ್ಲೇ ಇದ್ದರೆ ನನ್ನ ರೆಡಿ ಆಗೋದಕ್ಕೆ ಬಿಡಲ್ಲ. ಅದು ಇದು ಬಂದು ಎಳಿತಾನೆ ಇರ್ತಾನೆ. ಅದರಲ್ಲೂ ನನ್ನ ಮೇಕಪ್ ಕಿಟ್ನ ಮುಟ್ಬಿಟ್ಟು ಫಸ್ಟ್ ಎತ್ಕೊಳ್ಳೋದೇ ಕಾಂಪ್ಯಾಕ್ಟ್. ಅದನ್ನಂತೂ ಈಗ ಆಲ್ರೆಡಿ ಹೊಡೆದಾಕ್ಬಿಟ್ಟಿದ್ದಾನೆ. ಸೊ ನನ್ನ ಔಟ್ಫಿಟ್ ಇಟ್ಸ್ ಅ ಬ್ಲ್ಯಾಕ್ ಗೌನ್. ನಾನು ಬೇಬಿ ಶಾರಲ್ಲಿ ತೊಗೊಂಡಿದ್ದೆ. ಸೊ ಅದನ್ನೇ ನಾನು ಹಾಕ್ಕೊಂಡಿದ್ದೀನಿ. ಸೊ ಅದು ಸ್ವಲ್ಪ ಲೂಸ್ ಇದೆ, ಬಟ್ ದಟ್ಸ್ ಫೈನ್. ನಾಟ್ ಕಂಪ್ಲೀಟ್ಲಿ ಲೂಸ್ ಅಂತ ಏನು ಅನ್ನಿಸ್ತಾ ಇಲ್ಲ. ಆ್ಯಂಡ್ for that I'm wearing a simple earring and simple makeup. ಒಂದು ಸಖತ್ ಅರ್ಜೆಂಟಲ್ಲಿದ್ದಾನೆ. ಓಕೆ, ಫಾರ್ ದ್ಯಾಟ್ ಐ ಆಮ್ ವೇರಿಂಗ್ ಸಿಂಪಲ್ ಮೇಕಪ್.
That's it. And Abhi is wearing blue jeans ಮತ್ತು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಸ್ವೆಟ್ ಶರ್ಟ್ ಥರ. ಸೊ ಇದು ಅವನ ಔಟ್ಫಿಟ್ ಫಾರ್ ರಿಸೆಪ್ಷನ್. ಆ್ಯಂಡ್ ಅದ್ರ ಜೊತೆಗೆ ನಾನು ಒಂದು ಶೂಸ್ ಹಾಕ್ತೀನಿ. ಸೊ ಆ ಶೂಸ್ ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಿ ಪ್ರೀವಿಯಸ್ ವಿಡಿಯೋದಲ್ಲಿ. ಸೊ ದ್ಯಾಟ್ ಶೂಸ್ ಫಾರ್ ದ ಕಾಂಬಿನೇಷನ್. ಸೊ ಇದು ಅಭಿ ಔಟ್ಫಿಟ್. ಎಲ್ಲರೂ ಎದ್ದು ರೆಡಿ ಆಗ್ತಾ ಇದ್ರು. ಆ್ಯಂಡ್ ಅಭಿ ಅಂತೂ ತುಂಬ ಹಠ ಮಾಡ್ತಾ ಇದ್ದ ಬ್ರಷ್ ಮಾಡ್ಕೊಳ್ಳೋದಕ್ಕೆ. ಸೊ ಫೈನಲಿ ಹೇಗೋ ಹಾಗೋ ಎಲ್ಲರೂ ರೆಡಿ ಆದ್ವಿ. ಆ್ಯಂಡ್ ಹೋಗೋದಕ್ಕೂ ಎಲ್ಲ ಕುತ್ಕೊಂಡು ರೆಡಿ ಆದರೆ ಈ ಸಾಗರ್ ಒಬ್ಬರು ಲೇಟ್ ಮಾಡ್ತಾರೆ. ಇಲ್ಲಿ ನೋಡಿ, ಇದು ಅಭಿ ಔಟ್ಫಿಟ್. ಆ್ಯಂಡ್ ಅವನಂತೂ ನಾನೇ ಓಡಿಸ್ತೀನಿ ಗಾಡಿ ಅಂತ ಕೂತ್ಕೊಂಡಿದ್ದ. ಸೊ ಫೈನಲಿ ನಾವು ಮಂಟಪ ಹತ್ರ ರೀಚ್ ಆದ್ವಿ. ಆ್ಯಕ್ಚುಲಿ ಅದು ದೇವಸ್ಥಾನ ಪಕ್ಕ ಇತ್ತು, ಚೌಟ್ರಿ. ಸೊ ಹಾಗೆ ದೇವಸ್ಥಾನಕ್ಕೆ ಹೋಗಿ ಒಂದು ನಮಸ್ಕಾರ ಹಾಕ್ಬಿಡೋಣ ದೇವರಿಗೆ ಅಂತ ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ಅದಾದಮೇಲೆ ನಾವು ಚೌಟ್ರಿಗೆ ಬಂದ್ವಿ. ಅಲ್ಲೇ ಆಡ್ತಾ ಒಂದು ರೋಸ್ ಸಿಕ್ಕಿತ್ತು, ಎಡ್ಕೊಂಡು ಡ್ರೋನ್ ಬೇಕು ಅಂತಿದ್ದ ಅಭಿ. ಆ್ಯಂಡ್ ಫೈನಲಿ ಗಂಡು ಎಲ್ಲ ಬಂದು ಮದುವೆ ಎಲ್ಲ ಮುಗಿಸ್ಕೊಂಡ್ವಿ. ಎಲ್ಲ ಚೆನ್ನಾಗಿ ಆಯಿತು. ದೆನ್ ವಾಪಸ್ ನಾವು ಹೊರಟಿದ್ದೆ ನಮ್ಮ ಅತ್ತೆ ತಂಗಿಯವ್ರ ಊರಿಗೆ. ಸೊ ಅಲ್ಲೇ ಹತ್ರ ಇತ್ತು. ಅಲ್ಲಿ ಹೋಗಿ ಮೇಕೆ ಎಮ್ಮೆ ಎಲ್ಲ ಮಾತಾಡಿಸ್ಕೊಂಡು, ಬಿಕಾಸ್ ಅಭಿಗೆ ಮೇಕೆ ಎಮ್ಮೆ ಪ್ರಾಣಿಗಳು ಅಂದರೆ ತುಂಬ ಇಷ್ಟ. ಸೊ ಅದನ್ನೆಲ್ಲ ನೋಡಿಕೊಂಡು, ಆ್ಯಂಡ್ ಅಲ್ಲೇ ಒಂದು ಎತ್ತಿನ ಗಾಡಿ ನಿಂತಿತ್ತು. ಸೊ ಆ ಎತ್ತಿನ ಗಾಡಿಯಲ್ಲಿ ಸ್ವಲ್ಪ ನನ್ನ ಮಗ ಆಟ ಆಡ್ತಾ ಇದ್ದ. ಆ್ಯಂಡ್ ಅವ್ನಿಗೇನೋ ಒಂಥರ ಎಕ್ಸೈಟ್ಮೆಂಟ್ ಆ್ಯಂಡ್ ತುಂಬ ಇಷ್ಟ ಅವನಿಗಿದೆಲ್ಲ. ಅದಾದಮೇಲೆ ಹೋಗಿದ್ದೆ ನಾವು ತೊರೆ ಹತ್ರ. ಸೊ ಅಲ್ಲಿ ಹೋಗಿ ಅವನಿಗೆ ಸ್ವಿಮ್ಮಿಂಗ್ ಕ್ಲಾಸ್ ನಡೀತಾ ಇತ್ತು. ಇದು ನೆಕ್ಸ್ಟ್ ಡೇ. ನಾವು ಸ್ವಲ್ಪ ಲೇಟಾಗಿ ಎದ್ವಿ, ಬಿಕಾಸ್ ನೆನ್ನೆ ಎಲ್ಲ ಸುತ್ತಾಡಿದ್ರಿಂದ ಎಲ್ಲರಿಗೂ ಸಾಕಾಗಿತ್ತು. ಆ್ಯಂಡ್ ನೀರಲ್ಲಿ ಬೇರೆ ಆಟ ಆಡಿದ್ವಿ. ಸೊ ಅದಕ್ಕೆ ಲೇಟಾಗಿ ಎದ್ದಿದ್ದೀವಲ್ಲ ಅಂತ ಬೇಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ನಾನು ನಮ್ಮ ಅತ್ತೆ ಬೇಗ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡಾದ್ಮೇಲೆ ಅಷ್ಟೊತ್ತಿಗೆ ನಮ್ಮ ಮಾವ ಮತ್ತು ಸಾಗರು ಒಂದು ಸತಿ ತೋಟ ರೌಂಡ್ ಹಾಕಿದ್ದಾಯಿತು. ಗಿಡಗಳಿಗೆಲ್ಲ ನೀರು ಬಿಟ್ಬಿಟ್ಟು ಅವ್ರು ಆಲ್ರೆಡಿ ಬಂದಿದ್ದರು. ಅದಾದಮೇಲೆ ಸ್ವಲ್ಪ ರಾಗಿ ಇತ್ತು, ಅದಕ್ಕೆ ಕಪ್ಪು ಹುಳ ಆಗೋಗಿತ್ತು. ಸೊ ಅದನ್ನು ಸ್ವಲ್ಪ ಬಿಸಿನಲ್ಲಿ ಹಾರಾಕೋಣ ಅಂತ ಸಾಗರ್ ಮತ್ತು ನಮ್ಮ ಮಾವ ಹಾರಾಕ್ತಿದ್ರು. ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಹೊರಟಿದ್ದು ಇನ್ನೊಂದು ಸತಿ ತೋಟಕ್ಕೆ ನಾನು, ಸಾಗರ್, ಅಭಿ ಮತ್ತು ನಮ್ಮ ಮಾವ ಹೋಗ್ತಾ ಇದ್ವಿ. ಹೋದ್ಮೇಲೆ ಎಳ್ನೀರು ಮ್ಯಾಂಡೇಟ್ರಿ ಅಲ್ವಾ. ಸೊ ನಾವು ಯಾವಾಗೆಲ್ಲ ಊರಿಗೆ ಹೋಗ್ತೀವಿ ಎಳ್ನೀರಂತೂ ಕುಡಿತೀವಿ, ಮಸ್ಟ್. ನಾನಂತೂ ಬೆಂಗಳೂರಲ್ಲಿ ಎಳ್ನೀರು ಕುಡಿಯೋದೇ ಬಿಟ್ಬಿಟ್ಟಿದ್ದೀನಿ. ಬಿಕಾಸ್ ಮದುವೆ ಆದಾಗಿಂದ ನಮ್ಮ ಮಾವನ ತೋಟದ ಎಳ್ನೀರು ರುಚಿ ನೋಡಾದ್ಮೇಲೆ ನಾನು ಇಲ್ಲಿ ಕುಡಿಯೋದೇ ಬಿಟ್ಬಿಟ್ಟಿದ್ದೀನಿ. ಸೊ ಯಾವಾಗೆಲ್ಲ ಊರಿಗೆ ಹೋಗ್ತೀನಿ ಅವಾಗೆಲ್ಲ ನಾನು ಅಲ್ಲೇ ಹೋಗಿ ಫ್ರೆಶ್ಶಾಗಿ ಎಳ್ನೀರು ಕುಡಿತೀನಿ. ಆ್ಯಂಡ್ ಅಭಿಗೂ ಸಹ ತುಂಬ ಇಷ್ಟ. ವಾಪಸ್ ಬಂದು ಊಟ ಮುಗಿಸ್ಕೊಂಡು ಪ್ಯಾಕ್ ಎಲ್ಲ ಮಾಡಿಕೊಂಡು ವಾಪಸ್ ಬೆಂಗಳೂರಿಗೆ ಹೋಗೋಣ ಅಂತ ರೆಡಿ ಆದ್ವಿ. ಆ್ಯಂಡ್ ಹೋಗ್ತಾ ಅಭಿ ನಿದ್ದೆ ಸಹ ಮಾಡಿಬಿಟ್ಟ, ಬಿಕಾಸ್ ಬೆಳಗ್ಗೆಯಿಂದ ಅವನು ನಿದ್ದೆ ಮಾಡಿರಲಿಲ್ಲ. ಆ್ಯಂಡ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್, ಆ್ಯಂಡ್ ಐ ವಿಲ್ ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್, ಬಾಯ್.